ಸ್ನೇಹಿತರೆ, ನಾಳೆ ನವೆಂಬರ್ 27ನೇ ತಾರೀಕು ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದಂಥ ಮಾರ್ಗಶಿರ ಮಾಸದ ಮೊದಲ ಗುರುವಾರ. ಈ ಮಾರ್ಗಶಿರ ಮಾಸದ ಗುರುವಾರ ಅಂದರೆ ಪ್ರತಿ ಗುರುವಾರನೂ ಕೂಡ ತುಂಬಾ ವಿಶಿಷ್ಟವಾದಂಥದ್ದು. ಗುರುವಾರದ ದಿನ ಸಂಪತ್ತಿನ ಅಧಿದೇವತೆಯಾದ ತಾಯಿ ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಲಾಗುತ್ತೆ. ಹಾಗಾಗಿ ಈ ಗುರುವಾರದ ದಿನವನ್ನು ಕೆಲವು ಕಡೆ ಲಕ್ಷ್ಮೀ ವಾರವೆಂದೇ ಕರೆಯುತ್ತಾರೆ. ಮಾರ್ಗಶಿರ ಮಾಸಕ್ಕೆ ತುಂಬ ವಿಶೇಷ ಮಹತ್ವವಿದೆ. ಸಾಕ್ಷಾತ್ ಆ ಲಕ್ಷ್ಮೀ ದೇವಿ ಈ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರಗಳಂದು ಯಾರು ತನ್ನನ್ನು ಪೂಜಿಸ್ತಾರೋ ಅಂಥವರಿಗೆ ಕೋರಿದವರಗಳನ್ನು ತಕ್ಷಣವೇ ಕರುಣಿಸ್ತಾಳೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ. ಆದ್ದರಿಂದ ಈ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಬಯಸಿದ ಕೋರಿಕೆಗಳೆಲ್ಲ ಈಡೇರುವುದು ಅಂತ ಅರ್ಥ ಸ್ನೇಹಿತರೆ. ಜೊತೆಗೆ ಸಂಪತ್ತು ವೃದ್ಧಿಯಾಗುತ್ತೆ. ಗುರುವಾರದ ದಿನ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅದೆಂತಹ ಕಷ್ಟಗಳಿದ್ರೂ ನಿವಾರಣೆಯಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಮಾರ್ಗಶಿರ ಮಾಸದ ಒಂದು ತಿಂಗಳು ಲಕ್ಷ್ಮೀದೇವಿ ವೈಕುಂಠದಿಂದ ಇಳಿದು ಬಂದು ಭೂಮಿಯ ಮೇಲೆ ಸಂಚರಿಸ್ತಾ ಇರ್ತಾಳೆ. ತನ್ನನ್ನು ಪೂಜಿಸುವ ಭಕ್ತರನ್ನು ಆಶೀರ್ವದಿಸಿ ಅಷ್ಟೈಶ್ವರ್ಯಗಳನ್ನು ಪ್ರಸಾದಿಸ್ತಾಳೆ. ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರಗಳಂದು ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸುತ್ತೇವೆಯೋ ಅದೇ ರೀತಿ ಮಾರ್ಗಶಿರ ಮಾಸದಲ್ಲಿ ಬರುವ ಗುರುವಾರಗಳಂದು ಪ್ರತಿಯೊಬ್ಬರು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ನಾಳೆ ಮನೆ ಒರೆಸುವಂತಹ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಮನೆಯನ್ನು ಒರೆಸಬೇಕು. ನಂತರ ಮನೆಗೆ ಸ್ವಲ್ಪ ಗೋಮೂತ್ರವನ್ನು ಸಿಂಪಡಿಸಿ ಅಥವಾ ಸ್ವಲ್ಪ ಅರಿಶಿಣದ ನೀರನ್ನು ಕೂಡ ಸಿಂಪಡಿಸ್ಕೊಳ್ಬಹುದು. ಈ ರೀತಿಯಾಗಿ ಶುದ್ಧ ಮಾಡಬೇಕಾಗುತ್ತೆ. ನಾಳೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿಣ ಸೇರಿಸಿ ಸ್ನಾನವನ್ನು ಮಾಡಿದರೆ ಜಾತಕ ದೋಷಗಳೆಲ್ಲವೂ ಕೂಡ ನಿವಾರಣೆಗಳಾಗ್ತವೆ. ನಾಳೆಯ ದಿನ ತಪ್ಪದೇ ಮನೆಯ ಹೊಸ್ತಿಲಿಗೆ ಅರಿಶಿಣದ ಲೇಪನ ಹಚ್ಚಿ ಅಕ್ಕಿ ಹಿಟ್ಟು ಅಥವಾ ರಂಗೋಲಿಯನ್ನು ಹಾಕೊಳ್ಳಿ. ಅರಿಶಿಣ, ಕುಂಕುಮ, ಹೂಗಳನ್ನು ಇಡಬೇಕು. ನಾಳೆ ದೇವರ ಮನೆ ಹೊಸ್ತಿಲ ಬಳಿ ಕೂಡ ಹಾಗೂ ಮನೆ ಅಂಗಳದಲ್ಲೂ ಕೂಡ ಅಷ್ಟದಳ ಪದ್ಮ ರಂಗೋಲಿ ಅಥವಾ ಲಕ್ಷ್ಮೀ ಪಾದದ ರಂಗೋಲಿ ಹಾಕಿದರೆ ಶ್ರೇಷ್ಠ. ಇದರಿಂದ ಲಕ್ಷ್ಮಿ ಅನುಗ್ರಹ ಕೂಡ ತುಂಬ ಸುಲಭವಾಗಿ ಲಭಿಸುತ್ತೆ. ಇನ್ನು ನಾಳೆಯ ದಿನ ಪೂಜೆ ಮಾಡುವವರು ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಒಳ್ಳೆಯದು. ಕುಂಕುಮ ಬೊಟ್ಟು ಇಟ್ಟು ಕಾಲುಗಳಿಗೆ ಅರಿಶಿಣ ಹಚ್ಚಿಕೊಂಡು ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಈ ಮಾರ್ಗಶಿರ ಮಾಸದಲ್ಲಿ ಬರುವ ಮೊದಲ ಗುರುವಾರದಂದು ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಬೇಕು. ದೇವರ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಕ್ಕಿ ಹಿಟ್ಟಿನಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಈ ರಂಗೋಲಿಯ ಮೇಲೆ ಒಂದು ಮರದ ಪೀಠವನ್ನು ಇರಿಸಿ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜಿಸಬಹುದು. ಇನ್ನು ಕೆಲವು ಕಡೆ ಕಳಶವನ್ನಿಟ್ಟು ಕೂಡ ಪೂಜಿಸ್ತಾರೆ. ಹಾಗೆಯೇ ಕೆಲವು ಕಡೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಅರಿಶಿಣದ ಲೇಪನದಿಂದ ಶುದ್ಧ ಮಾಡಿ ರಂಗೋಲಿ ಹಾಕಿ ಅದರ ಮೇಲೆ ತಾಮ್ರ ಅಥವಾ ಬೆಳ್ಳಿಯ ಸೇರನ್ನು ಇಟ್ಟು ಸೇರಿನ ಒಳಗೆ ಅರಿಶಿಣ ಕುಂಕುಮ ಹಾಕಿ ನಂತರ ಅರಿಶಿಣದ ಕೊಂಬು, ಗೋಮತಿ ಚಕ್ರ, ಕಮಲದ ಬೀಜ, ನಾಣ್ಯಗಳು ಹಾಗೂ ಹೂವನ್ನು ಇಡಬೇಕು. ಲಕ್ಷ್ಮೀ ಪೂಜೆಗೆ ಮೊದಲು ಪ್ರಥಮ ಪೂಜಿತನಾದ ಗಣಪತಿಯನ್ನು ಪೂಜಿಸಿ ಮಾರ್ಗಶಿರ ಮಾಸದಲ್ಲಿ ಬರುವ ಪ್ರತಿ ಗುರುವಾರವೂ ಯಾವುದೇ ರೀತಿ ಅಡೆತಡೆ ಬರದೆ ಈ ವ್ರತವನ್ನು ಮಾಡಲು ಅನುಗ್ರಹಿಸು. ನಿಮ್ಮ ಮನಸ್ಸಿನಲ್ಲಿರುವ ಈ ಕೋರಿಕೆಗಳನ್ನೆಲ್ಲ ಈಡೇರಲಿ ಎಂದು ಗಣಪತಿ ಹಾಗೂ ಲಕ್ಷ್ಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಂತರ ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಬೇಕು. ಪೂಜೆಯ ಸಮಯದಲ್ಲಿ ದೇವರ ಮನೆಯಲ್ಲಿ ಸ್ವಲ್ಪ ಅಕ್ಷತೆ ತಯಾರಿಸಿ ಪೂಜಿಸಬೇಕು. ಇನ್ನು ಕೆಂಪು ಗುಲಾಬಿ ಹೂಗಳು ಎಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದದ್ದು. ಹಾಗಾಗಿ ಗುಲಾಬಿ ಹೂಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಭೋಗ ಭಾಗ್ಯಗಳು ಪ್ರಾಪ್ತವಾಗ್ತವೆ. ಇಲ್ಲವೆಂದರೆ ಬಿಳಿ ಬಣ್ಣದ ಅಥವಾ ಹಳದಿ ಬಣ್ಣದ ಹೂಗಳಿಂದಲೂ ಕೂಡ ಪೂಜಿಸಬಹುದು. ನಾಳೆ ಬೆಳಗ್ಗೆ ಪೂಜೆ ಮಾಡುವವರು ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ 4:44ರಿಂದ 5:34 ಕೂಡ ಮಾಡಿಕೊಳ್ಬೋದು. ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:44ರಿಂದ ಮಧ್ಯಾಹ್ನ 12:30 ಕೂಡ ಪೂಜಿಸ್ಕೊಳ್ಬಹುದು. ಇನ್ನು ಪೂಜೆ ಸಂಜೆಯ ಸಮಯದಲ್ಲೂ ಕೂಡ ಪೂಜೆ ಮಾಡುವವರು ಸಂಜೆ 5:48ರಿಂದ 6:04 ಈ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು. ನಾಳೆ ತಾಯಿಗೆ 2 ಹಿಟ್ಟಿನ ದೀಪವನ್ನು ತಯಾರಿಸಿಕೊಂಡು ದೀಪದ ಸುತ್ತಲೂ ಕೂಡ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಹೂವನ್ನು ಇಟ್ಟು ಶುದ್ಧ ಹಸುವಿನ ತುಪ್ಪವನ್ನು ಸೇರಿಸಿ 5 ಬತ್ತಿಗಳನ್ನು ಸೇರಿಸಿ ದೀಪಗಳನ್ನು ಬೆಳಗಿಸಬೇಕು. ನಂತರ ದೀಪಕ್ಕೆ ಅರಿಶಿಣ ಕುಂಕುಮ ಸೇರಿಸಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಯನ್ನು ಪ್ರಾರ್ಥಿಸಿ ದೀಪಾರಾಧನೆ ಮಾಡುವ ಸಮಯದಲ್ಲಿ ದೀಪವನ್ನು ಹಚ್ಚಿದ ನಂತರ ಆ ದೀಪಕ್ಕೆ ಆರತಿಯನ್ನು ಮಾಡಿ ಪೂಜಿಸಿ ನಂತರ ದೇವರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ರೀತಿ ಮಾಡಿದರೆ ಬಹಳ ಒಳ್ಳೆಯದು. ಒಂದು ವೇಳೆ ಹಿಟ್ಟಿನ ದೀಪ ಅಂದರೆ ತಂಬಿಟ್ಟಿನ ದೀಪ ಬೆಳಗಲು ಸಾಧ್ಯವಿಲ್ಲದವರು 2 ಮಣ್ಣಿನ ದೀಪವನ್ನು ಕೂಡ ನೀವು ಬೆಳಗಿಸಬಹುದು.
ನಾನಿವತ್ತು ತಿಳಿಸ್ಕೊಟ್ಟಂತಹ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ಮಾಡ್ಕೊಂಡ್ರೆ ಒಳಿತು. ಅಂದರೆ 2 ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ಅದಕ್ಕೂ ಕೂಡ ಸ್ವಲ್ಪ ಅರಿಶಿಣ ಲೇಪನವನ್ನು ಮಾಡಿಕೊಂಡು ಅರಿಶಿಣದ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ತುಪ್ಪವನ್ನಾಗಲಿ ಎಳ್ಳೆಣ್ಣೆಯನ್ನಾಗಲಿ ಸೇರಿಸ್ಕೊಂಡು ಅದರ ಮೇಲೆ ಒಂದು ವಿಳೆದೆಲೆ ಮೇಲೆ ಸ್ವಸ್ತಿಕ್ ಚಿತ್ರವನ್ನು ಅಥವಾ ಅಷ್ಟದಳ ಚಿತ್ರವನ್ನು ಬರೆದು ಅದರ ಮೇಲೆ ದೀಪಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೋದು. ಅಥವಾ ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲೂ ಕೂಡ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಅದ್ರ ಮೇಲೂ ಕೂಡ ದೀಪವನ್ನು ಇಟ್ಟು ಈ ಪ್ರಕಾರದಲ್ಲೂ ಕೂಡ ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬಹುದು. ನಾಳೆ ದಿನ ನೈವೇದ್ಯಕ್ಕೆ ಪೊಂಗಲನ್ನು ಅರ್ಪಿಸಬಹುದು. ಇಲ್ಲವಾದರೆ ಹಸಿ ಹಾಲು, ಪಂಚಾಮೃತ, ಬಾಳೆಹಣ್ಣನ್ನು ಅರ್ಪಿಸ್ಬೋದು. ಈ ರೀತಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾ ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ ಇನ್ನು ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಮಂಗಳಾರತಿ ಮಾಡಿ 3 ಪ್ರದಕ್ಷಿಣೆಗಳನ್ನು ಹಾಕಿ ಇನ್ನು ನಿಮ್ಮ ಮನೆಯ ಸಂಪತ್ತು ವಿಪರೀತವಾಗಿ ಹೆಚ್ಚಾಗಬೇಕು ಮತ್ತು ಅತಿ ಶೀಘ್ರದಲ್ಲಿಯೇ ಧನವಂತರಾಗಬೇಕೆಂದರೆ ಪೂಜಿಸಿದ ಅಕ್ಷತೆಗಳನ್ನು ನಿಮ್ಮ ಬೀರುವಿನಲ್ಲಿ ಹಣ ಇಡುವ ಸ್ಥಳದಲ್ಲಿ ಇಟ್ಕೊಳ್ಳಿ. ಲಕ್ಷ್ಮೀ ಕಟಾಕ್ಷದಿಂದ ನಿಮ್ಮ ಮನೆಯ ಆದಾಯ ವಿಪರೀತವಾಗಿ ಹೆಚ್ಚಾಗುತ್ತೆ. ಇನ್ನು ಲಕ್ಷ್ಮೀ ದೇವಿಗೆ ತಪ್ಪದೆ ತಾಂಬೂಲವನ್ನು ಸಮರ್ಪಿಸಬೇಕು. ನಾಳೆ ಮನೆಗೆ ಮುತ್ತೈದೆಯರನ್ನು ಕರೆದು ಕೆಲವರಿಗೆ ತಾಂಬೂಲವನ್ನು ಸಮರ್ಪಿಸಿ. ಈ ರೀತಿಯಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾ ಕನಕದಾರ ಸ್ತೋತ್ರವನ್ನು ಓದಿಕೊಳ್ಬೇಕು. ಪ್ರತಿ ಗುರುವಾರ ಕನಕದಾರ ಸ್ತೋತ್ರವನ್ನು ಓದಿದರೆ ತುಂಬ ಒಳ್ಳೆಯದು. ಕನಕದಾರ ಸ್ತೋತ್ರವನ್ನು ಓದಲಾಗದವರು ಶ್ರೀ ಲಕ್ಷ್ಮೀನಾರಾಯಣಾಭ್ಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶ್ರೀ ಲಕ್ಷ್ಮೀನಾರಾಯಣಾಭ್ಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಹಾಗೆಯೇ ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ದೇವರ ಮನೆಯಲ್ಲಿ ಮನೆಯ ಹೊಸ್ತಿಲಿಗೆ ಹಾಗೂ ತುಳಸಿಯ ಬಳಿ ದೀಪ ಬೆಳಗಬೇಕು. ಹೀಗೆ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ 2 ಹೊತ್ತು ಕೂಡ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಅಲ್ಲದೆ ತುಳಸಿಗೆ ತಪ್ಪದೆ 5 ಪ್ರದಕ್ಷಿಣೆಗಳನ್ನು ಹಾಕಿ ಸಂಪತ್ತು ವೃದ್ಧಿಯಾಗಲು ಪ್ರತಿ ಗುರುವಾರದಂದು ತುಳಸಿ ಗಿಡಕ್ಕೆ ಹಸಿ ಹಾಲನ್ನು ಸಮರ್ಪಿಸಿ ಆರ್ಥಿಕವಾಗಿ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಾ. ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದವುಗಳೆಲ್ಲ ಕಲ್ಲು ಉಪ್ಪು ಕೂಡ ಒಂದು. ಆದ್ದರಿಂದ ಒಂದು ಗಾಜಿನ ಬಟ್ಟಲಿಗೆ ಕಲ್ಲು ಉಪ್ಪನ್ನು ಕೂಡ ಹಾಕಿ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಟ್ಕೊಳ್ಳಿ. ವಾರಕ್ಕೆ ಒಮ್ಮೆ ಈ ಉಪ್ಪನ್ನು ಬದಲಾಯಿಸ್ತಿರಬೇಕು. ಮನೆಯ ಈಶಾನ್ಯದಲ್ಲಿ ಕಲ್ಲು ಉಪ್ಪನ್ನು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೇವತೆ ಹೊರಹೋಗಿ ಮನೆಗೆ ಅದೃಷ್ಟ ದೇವತೆ ಅಂದರೆ ಲಕ್ಷ್ಮೀ ದೇವಿ ಪ್ರವೇಶಿಸ್ತಾಳೆ. ಇನ್ನು ಈ ದಿನ ಮಾಡುವ ಗೋಪೂಜೆಗಳಿಗೆ ಜನ್ಮಗಳ ಅದೃಷ್ಟವು ಕೂಡ ಲಭಿಸುತ್ತೆ. ಆದ್ದರಿಂದ ನಿಮ್ಮ ಹತ್ತಿರದ ಗೋಶಾಲೆಗೆ ಹೋಗಿ ಗೋವುಗಳಿಗೆ ಆಹಾರವನ್ನು ತಿನ್ನಿಸಿ 3 ಪ್ರದಕ್ಷಿಣೆ ಹಾಕಿ ಗುರುವಾರದಂದು ಯಾರು ಗೋವನ್ನು ಪೂಜಿಸ್ತಾರೋ ಅಂತಹ ಮನೆಗಳ ಮೇಲೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಇರುತ್ತೆ. ಭವಿಷ್ಯದಲ್ಲಿ ಬರಬಹುದಾದ ಎಲ್ಲ ಆಪತ್ತುಗಳು ಕೂಡ ತಕ್ಷಣವೇ ನಿವಾರಣೆಯಾಗುತ್ತೆ. ಗುರುವಾರದಂದು ಸಾಯಂಕಾಲದ ಸಮಯದಲ್ಲಿ ನಿಮ್ಮ ಹತ್ತಿರದ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಧ್ವಜಸ್ತಂಭದ ಬಳಿ ತಪ್ಪದೆ ತುಪ್ಪದ ದೀಪಗಳನ್ನು ಹಚ್ಚಿ. ಲಕ್ಷ್ಮೀನಾರಾಯಣರ ಆಶೀರ್ವಾದ ಸುಲಭವಾಗಿ ಲಭಿಸುತ್ತೆ. ಲಕ್ಷ್ಮೀನಾರಾಯಣರ ಅಂದರೆ ಲಕ್ಷ್ಮೀ ವ್ರತವನ್ನು ಮಾಡುವವರು ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿಯನ್ನು ಈ ದಿನ ಸೇವಿಸಬಾರ್ದು. ನಾಳೆ ಲಕ್ಷ್ಮಿಗೆ ಸಂಬಂಧಪಟ್ಟ ಮಂತ್ರ ಶ್ಲೋಕಗಳನ್ನು ಪಠಿಸಿದರೆ ಅಥವಾ ಕೇಳಿದರೂ ಕೂಡ ಶ್ರೇಷ್ಠ. ನಾಳೆ ಶುದ್ಧವಾದ 2 ವೀಳ್ಯದೆಲೆಯ ಮೇಲೆ 1 ರೂಪಾಯಿ ನಾಣ್ಯ ಇಟ್ಟು ಲಕ್ಷ್ಮಿ ಅಷ್ಟೋತ್ತರವನ್ನು ಓದುತ್ತಾ, ಅಂದರೆ ಒಂದೊಂದು ಅಷ್ಟೋತ್ತರ ಓದುವಾಗಲೂ ಕೂಡ ವೀಳ್ಯದೆಲೆಯ ಮೇಲಿರುವ ನಾಣ್ಯದ ಮೇಲೆ ಸ್ವಲ್ಪ ಸ್ವಲ್ಪ ಕುಂಕುಮವನ್ನು ಹಾಕಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆಯನ್ನು ಮಾಡಬೇಕು. ಈ ಕುಂಕುಮವನ್ನು ಪೂಜೆಯ ನಂತರ ಹಚ್ಚಿಕೊಳ್ಳುವುದರಿಂದ ಆ ತಾಯಿಯ ಅನುಗ್ರಹದಿಂದ ಕೆಲಸದಲ್ಲಿ ಯಶಸ್ಸು, ಸಂಪತ್ತು ಪ್ರಾಪ್ತಿಯಾಗುತ್ತೆ. ಈ ಸಮಯದಲ್ಲಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆ ಮಾಡಿದರೆ ಬಹಳ ಶ್ರೇಷ್ಠ. ನಿಮ್ಮ ಆಸೆ, ಆಕಾಂಕ್ಷೆಗಳು ಅದೇನಿದ್ರೂ ಕೂಡ ಶಕ್ತಿಶಾಲಿಯಾಗಿ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಬಹುಬೇಗನೆ ಈಡೇರುತ್ತೆ ಅಂತಲೇ ಹೇಳಲಾಗುತ್ತೆ. ಇಂತಹ ಸಮಯದಲ್ಲಿ ದೇವಿಯ ಶಕ್ತಿ ಜಾಸ್ತಿ ಇರೋದರಿಂದ ಈ ರೀತಿ ಆರಾಧನೆ ಮಾಡಿದರೆ ದುಪ್ಪಟ್ಟು ಫಲ ಲಭಿಸುತ್ತೆ. ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆಯ ಜೊತೆ ಸಂಕಲ್ಪ ಮಾಡುವುದರಿಂದ ತಪ್ಪದೆ ಸ್ನಾನ ಮಾಡಿಯೇ ಓದಬೇಕು. ಸ್ನಾನ ಮಾಡಿದ ನಂತರ ದೇವಿಗೆ ಅರಿಶಿಣ, ಕುಂಕುಮ, ಹೂವು ಹಾಗೂ ಅಕ್ಷತೆ ಹಾಕಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಸಂಕಲ್ಪ ಮಾಡಿ ಅಷ್ಟೋತ್ತರ ಸಮೇತ ಕುಂಕುಮಾರ್ಚನೆಯನ್ನು ಮಾಡಿ ದೇವಿಗೆ ತುಪ್ಪದ ದೀಪವನ್ನು ಬೆಳಗಿ ಪ್ರದಕ್ಷಿಣೆಯನ್ನು ಹಾಕಿ ನಂತರ ಈ ಕುಂಕುಮಾರ್ಚನೆಯ ಕುಂಕುಮವನ್ನು ಪ್ರತಿದಿನ ಹಚ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.